ನಾನು ಖಾಲಿ ಹೊಟ್ಟೆಲಿ ತೊಗೊಳ್ಳೋ ಅಂಥ ಡಿಟಾಕ್ಸ್ ಡ್ರಿಂಕಿಗೆ 1.5 ಕಪ್ ಆಗೋಷ್ಟು ನೀರು, 1 ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಸ್ವಲ್ಪ ಸೋಂಪು, 2 ಕಾಳು ಅಥವಾ 3 ಕಾಳು ಆಗೋಷ್ಟು ಮೆಂತ್ಯ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಯಾವ ಲೆವೆಲಿಗೆ ಅಂದರೆ ಅದು 1.5 ಲೋಟ ಹಾಕಿದ್ದೀವಲ್ಲ ಅದು 1 ಲೋಟ ಆಗಬೇಕು. ಅಷ್ಟು ಕುದಿಸಿ ಚೆನ್ನಾಗಿ ಕುದ್ದಾದಮೇಲೆ ಇದು ಪೂರ್ತಿ 1 ಲೋಟಕ್ಕೆ ಸರ್ವ್ ಮಾಡಿಕೊಂಡು ಸ್ವಲ್ಪ ಲೆಮನ್ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ನಿಮ್ಮ ಹತ್ರ ವೆನಿಗರ್ ಏನಾದರೂ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫಿಲ್ಟ್ರಿಂಗ್ ಮಾಡಿಕೊಂಡು ಅದು ಬಿಸಿ ಬಿಸಿ ಇದ್ದಾಗಲೇ ಟೀ ಥರ ಕುಡಿಬೇಕು. ಕುಡಿದ್ರೇ ನಮಗೆ ಸ್ವಲ್ಪ ಹೊಟ್ಟೆ ಎಲ್ಲ ಡಿಟಾಕ್ಸ್ ಆಗಿ ಬೆಲ್ಲಿ ಫ್ಯಾಟ್ ಎಲ್ಲ ನೀಟಾಗಿ ಕಡಿಮೆ ಆಗುತ್ತೆ ಇದನ್ನು ಕುಡಿದ್ರೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಅನ್ಕೋಬೋದು ಏನಕ್ಕೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ತೊಗೊತಿಲ್ಲ ಅಂತ. ನಾನು ಅದನ್ನು ಕಟ್ ಮಾಡಿ ಸ್ವಲ್ಪ ನೆನೆಯೋದಕ್ಕೆ ಬಿಟ್ಟಿದ್ದೀನಿ, ಪೆಪ್ಪರ್ ಪೌಡರ್ ಮತ್ತು ಹನಿ ಹಾಕಿ ಹಂಗೆ ತಿನ್ನೋಣ ಅಂತ. ಇವತ್ತಿನ ಬ್ರೇಕ್ಫಾಸ್ಟಿಗೆ ಓಟ್ಸು ಮತ್ತು ಸ್ವಲ್ಪ ಪೊಂಬಗ್ರೆನೇಟು, ನಾನು ಡ್ರೈ ಫ್ರೂಟ್ಸು ಪೌಡರ್ ಇದೆ ನನ್ನ ಹತ್ರ ಅಂತ ಹೇಳಿ ಅದನ್ನು ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸು ಅಥವಾ ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಫ್ಲೆಕ್ಸ್ ಸೀಡ್ಸು ಅದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡು ಅದನ್ನು ಹಾಕ್ಕೊಳ್ಳಿ. ಇವತ್ತು ಪ್ರೋಟೀನಿಗೋಸ್ಕರ ಕಾಬೂಲ್ ಕಡಲೆಕಾಳು ತೊಗೊಂಡಿದ್ದೀನಿ, ಎಗ್ಸ್ ಬದಲು. ಇದು ಅದರಷ್ಟು ಪ್ರೋಟೀನ್ ಕೊಡೋಲ್ಲ ಅಂದರೆ ಇವಾಗ ಎಲ್ಲರ ಹತ್ರ ಪರ್ಟಿಕ್ಯುಲರಾಗಿ ಎಗ್ಸ್ ಇರಲ್ವಲ್ಲ, ಸೊ ಅಂಥವ್ರಿಗೋಸ್ಕರ ನಾನು ಇದನ್ನು ಆ್ಯಡ್ ಮಾಡ್ಕೊತಾ ಇರೋದು ನಿಮಗೆ ತೋರಿಸ್ದಂಗೆ. ಇದಾಗಿತ್ತು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್. ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಪಲಾವು ಮತ್ತು ಕಾಬೂಲ್ ಕಡಲೆಕಾಳು ಪ್ರೋಟೀನಿಗೋಸ್ಕರ ಮೊಸರು ಸೇರಿಸಿ ತಿಂದೆ. ಹೇಳ್ದಂಗೆ ನಾನು ಹೇಳ್ತಿದ್ದೀನಲ್ಲ ಮತ್ತೆ ಎಗ್ಗು ಮತ್ತು ಚಿಕನಲ್ಲಿ ಸಿಗೋಷ್ಟು ಪ್ರೋಟೀನ್ ಸಿಗೋಲ್ಲ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಇವತ್ತು ಚೊಟ್ಟಿನ ಪಲ್ಯ ತೊಗೊಂಡಿದ್ದೀನಿ, ಇವ್ರ ಜೊತೆ ತರಲೆ ಮಾಡ್ತಿದ್ದೀನಿ ನೋಡಿ. ಎಲ್ಲಿ ಸಿಗ್ತಾರೆ ಅಕ್ಕ, ನಾನು ಕಾಣಿಸ್ತಿದ್ದೀನಿ ತಾನೇ. ಇವರು ಶ್ರುತಿ ಅಕ್ಕ ಮನೆಯೆಲ್ಲ ಅಂಟ್ಕೊಂಡು ಬಟ್ಟೆ ಹೊಲಿಯೋದು, ಬಟ್ಟೆ ಹೊಲಿದ್ಬಿಟ್ಟು ಮಗನಿಗೆ ಚಕ್ಲಿ ಮಾಡೋದು. ಸರಿ, ಇವತ್ತಿನ ಸೂಪ್ ಏನಂತ ಹೇಳಿದ್ರೆ ಫುಲ್ ಹೈ ಪ್ರೋಟೀನು. ಕಾಬೂಲ್ ಕಡಲೆಕಾಳು ಬೆಳಗ್ಗೆ ನಾನು ಪ್ರೋಟೀನಿಗೆ ಅಂತ ತೊಗೊಂಡಿದ್ನಲ್ಲ, ಬಟಾಣಿ, ಹೆಸರು ಬೇಳೆ, ಇದು 3 ಕೂಡ ಹೈ ಪ್ರೋಟೀನು. ಇದಿಷ್ಟನ್ನು ಹಾಕಿಬಿಟ್ಟು 1 ಕಪ್ ಅಷ್ಟು ವಾಟರ್ ಹಾಕ್ಬಿಟ್ಟು 3 or 4 ವಿಜಿಲ್ನ ವಿಜಿಲ್ ಮಾಡಿಸಿದ್ಮೇಲೆ ಏನು ಮಾಡ್ಬೇಕು ನಾನು ಹೇಳ್ತೀನಿ ಅಲ್ವಾ. ಇವಾಗ ಇದ್ರಲ್ಲಿ ಕುದಿಸಿರೋ ನೀರನ್ನ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿದ್ಮೇಲೆ ಏನು ಮಾಡಬೇಕಂತ ನೆಕ್ಸ್ಟ್ ಹೇಳ್ತೀನಿ. ಇವಾಗ ಕುದೀತಿರೋ ನೀರಿಗೆ ಪೌಡರ್ ಮಾಡಿ ಇಟ್ಕೊಂಡಿರೋವಂಥ ಓಟ್ಸ್ ಪೌಡರ್ನ ಹಾಕಬೇಕು. ಒಂದೇ ಒಂದು ಗಂಟಿಲ್ಲದೆ ಹಂಗೆ ಹಿಂಗೆ ತಿರುಗಿಸ್ಕೋಬೇಕು. ಗಂಟಾದರೆ ನಿಮಗೆ ಕುಡಿಯೋಕ್ಕಾಗಲ್ಲ. ಇದು ಹಿಂಗೆ ಸ್ವಲ್ಪ ಗಂಟಾಗದೆ ಇರೋ ಥರ ತಿರುಗಿಸ್ಕೊಂಡಾದ್ಮೇಲೆ ನಾವು ಗ್ರೈಂಡ್ ಮಾಡಿದ್ದೀವಲ್ಲ ಕಾಬೂಲ್ ಕಡಲೆಕಾಳು, ಹಸಿ ಬಟಾಣಿ ಮತ್ತು ಹೆಸರು ಬೇಳೆ ಎಲ್ಲ ಹೈ ಪ್ರೋಟೀನೇ. ಇದು ಹೈ ಪ್ರೋಟೀನ್ ಸೂಪ್ ಇದು. ಈಗ ಇದನ್ನು ಹಾಕಿ ಇದು ಚೆನ್ನಾಗಿ ಕುದಿಬೇಕು. ಈಗ ಇದು ಕುದೀತಿದೆ. ಒಂದು ಕುದಿ ಬಂದ ತಕ್ಷಣ ಒಂದು ಸತಿ ತಿರುಗಿಸ್ಕೊಂಡು ಒಂದು ಹಾಫ್, ಇದು ಮುಂಚೆನೇ ನಾನು ಯೂಸ್ ಮಾಡಿದ್ದೆ, ಸೊ ಸ್ವಲ್ಪ ಇತ್ತು. ಇದು ಸ್ವಲ್ಪ ಇರೋ ಮ್ಯಾಗಿ ಮಸಾಲ ಹಾಕಿಸಿ ಇನ್ನೊಂದು ರೌಂಡ್ ತಿರುಗಿಸಿ ಚೆನ್ನಾಗಿ ಕುದಿಸಿ. ಇದು ಚೆನ್ನಾಗಿ ಕುದಿದ್ರೆ ನಮ್ಮದು ಹೈ ಪ್ರೋಟೀನ್ ಸೂಪ್ ರೆಡಿ. ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದ್ದಾದಮೇಲೆ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳಿ. ಆರ್ಯ, ಹೈ ಪ್ರೋಟೀನ್ ಸೂಪ್ ಹೇಗಿದೆ? ಸಕ್ಕತ್ತಾಗಿದೆ. ನಾನು ಚೆನ್ನಾಗಿರಲ್ಲ ಅಂತ ಅನ್ಕೊಂಡಿದ್ದೆ, ಬಿಸಿ ಬಿಸಿ ಕುಡಿತಿದ್ರೆ ಸಕ್ಕತ್ತಾಗಿದೆ. ಅದರಲ್ಲೂ ಚಳಿಗೂ ಅದಕ್ಕೂ, ಶೀತ ಆಗಿರೋದಕ್ಕೂ ಸಕ್ಕತ್ತಾಗಿದೆ. ಓಕೆ, ಮತ್ತೆ ಮಾಡ್ಬೋದಾ? ನಮ್ಮ ಚೆನ್ನಾಗಳೆಲ್ಲರೂ ಮಾಡ್ಕೊಂಡು ಕುಡಿಬೋದಾ? ಚೆನ್ನಾಗಿದೆ. ಒಂದ್ಸಲ ಟೇಸ್ಟ್ ಮಾಡೋದು ಸಾಕು. ನಾನೇ ಹೇಳಿಲ್ವಾಗಲಿ ನಿಮ್ಗೆ ಮತ್ತೆ ಮಾಡೋ ನಳಿಕೆ ಅಂತ. ಓಕೆ, ಇವತ್ತಿನ ನನ್ನ ಡಿನ್ನರ್ ಸ್ವಲ್ಪ ಫ್ರೂಟು ಮತ್ತು ಹೈ ಪ್ರೋಟೀನ್ ಸೂಪ್ ಮಾಡೋದು ತೋರಿಸಿದ್ದೀನಲ್ಲ, ಸೂಪು. ಇದು ಒಂದು ಬೌಲ್ ತೊಗೊಂಡಿದ್ದೀನಿ. ಟೇಸ್ಟ್ ಅಂತೂ ಸೀರಿಯಸ್ಲಿ ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಬಗ್ಗೆ ಯಾರೂ ಯೋಚನೆ ಮಾಡಬೇಡಿ. ಈ 6 ಡೇಸ್ ಏನಿದೆ, ಈ 5 ಡೇಸ್ ಏನಿದೆ, 5 ಡೇಸಲ್ಲಿ 5 ಟೈಪ್ಸ್ ಆಫ್ ಸೂಪ್ಸ್ನ ನಾನು ತೋರಿಸ್ಕೊಡ್ತೀನಿ. ಡಿನ್ನರ್ನ ಸೂಪ್ ಕುಡ್ದು ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.